ಹಾಯ್ ವಿದ್ಯಾರ್ಥಿಗಳೇ, ಬನ್ನಿ ಇಂದಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಶ್ನೆಯನ್ನು ಅಭ್ಯಾಸ ಮಾಡೋಣ. ಅದು ಪ್ರಶ್ನೆಯ ರೀತಿ ಇದೆ: ಎ ಮತ್ತು ಬಿ ಬೆಲೆಯನ್ನು ಕಂಡುಹಿಡಿಯೋದು. ಇಲ್ಲಿ ಪ್ರಶ್ನೆ ಅಭ್ಯಾಸದ ಲೆಕ್ಕ ಇದು. ಎ ಮತ್ತು ಬಿಗಳ ಯಾವ ಬೆಲೆಗಳಿಗೆ ಕೆಳಗೆ ನೀಡಿದ ರೇಖಾತ್ಮಕ ಸಮೀಕರಣಗಳ ಜೋಡಿಯು ಅಪರಿಮಿತ ಸಂಖ್ಯೆಯ ಪರಿಹಾರವನ್ನು ಹೊಂದಿರುತ್ತದೆ. ಅಪರಿಮಿತ ಸಂಖ್ಯೆಯ ಪರಿಹಾರ ಅಂತ ಹೇಳಿದ್ರೆ ಇವು ಕೊಟ್ಟಿರುವಂತಹ ಸಮೀಕರಣಗಳು ಏನಾಗಿರ್ತವೆ? ಆಯ್ಕೆಗೊಳ್ಳುವಂತಹ ರೇಖೆಗಳನ್ನು ಒಳಗೊಂಡಿರ್ತದೆ. ಆಯ್ಕೆಗೊಳ್ಳುವಂತಹ ರೇಖೆಗಳಂತಂದ್ರೆ ಅದಕ್ಕೆ ಪರಿಹಾರಗಳು ಎಷ್ಟು ಅಂತ ಹೇಳಿದ್ರೆ ಅಪರಿಮಿತ. ಅಪರಿಮಿತ ಅಂದ್ರೆ ಎಣಿಸಕ್ಕೆ ಆಗೋದಿಲ್ಲ, ಜಾಸ್ತಿ, ಹೆಚ್ಚು. ಆದ್ದರಿಂದ ಇಲ್ಲಿ ನಾವು ಅಪರಿಮಿತ ಸಂಖ್ಯೆಯ ಇಲ್ಲಿ ಎರಡು ಇಕ್ವೇಶನ್ ಕೊಟ್ಟಿರೋದ್ರಿಂದ ನಾವು ಬೆಲೆಗಳು A1 B1 C1 A2 B2 ಮತ್ತು C1 C2 ಬೆಲೆಗಳನ್ನು ನಾವು ಬರಿಬೇಕಾಗುತ್ತೆ. ಮೊದಲಿಗೆ ನಾವು ಅಪರಿಮಿತ ಸಂಖ್ಯೆಯ ಪರಿಹಾರ ಅಂತ ಕೇಳಿದಾಗ ನಾವು ಫಸ್ಟ್ ಕಂಡೀಷನ್ ಅನ್ನು ಬರೆಯೋಣ. A1 by A2 is equal to B1 by B2 is equal to C1 by C2. ಸೊ ಮೊದಲೇ ಇಕ್ವೇಶನ್ ಅನ್ನು ತೆಗೆದುಕೊಂಡಾಗ ಅದಕ್ಕೆ ಹೋಲಿಸಿದಾಗ ನಮಗೆ ಬೆಲೆಗಳನ್ನು ಬರೆಯೋಣ. A1 ಎಷ್ಟಿದೆ? ಇಲ್ಲಿ 2. B1 ಎಷ್ಟಿದೆ? 3. C1 ಎಷ್ಟಿದೆ? C1 ಅಂದ್ರೆ ಈ ಕಡೆ ತಗೊಂಡಾಗ ನಮಗೆ ಮೈನಸ್ ಆಗುತ್ತದು. ಸೊ -7. ಅದೇ ರೀತಿಯಲ್ಲಿ ಇದು ಎರಡನೇ ಇಕ್ವೇಶನ್ಗೆ ಹೋಲಿಸಿದಾಗ A2 ಅಂದ್ರೆ A ಮೈನಸ್ ಬಿ, B2 A ಪ್ಲಸ್ ಬಿ, C2 ಅಂದ್ರೆ 3A ಪ್ಲಸ್ ಬಿ ಮೈನಸ್ 2 ಅನ್ನು ಈ ಕಡೆ ತೆಗೆದುಕೊಂಡಾಗ ನಮಗೆ ಚಿಹ್ನೆ ಬದಲಾವಣೆ ಆಗುತ್ತೆ. ಆದ್ದರಿಂದ ಅವುಗಳೆಲ್ಲವಕ್ಕೂ ಸೇರಿ ನಾನು ಒಂದು ಬರೀತೇನೆ, -3A ಪ್ಲಸ್ ಬಿ -2 ಈ ರೀತಿಯಲ್ಲಿ ಬರೀತೇನೆ. ಸೊ ನಮಗೆ ಇಲ್ಲಿ ಬೆಲೆಗಳು ಸಿಕ್ಕಿದಾವೆ ಮತ್ತು ಕಂಡೀಷನ್ ಬರೆದಿದ್ದೀವಿ ಮತ್ತು ಎ ಮತ್ತು ಬಿ ಬೆಲೆಗಳನ್ನು ನಾವು ಕಂಡುಹಿಡಿಬೇಕು. ನೋಡಿ, ಸೊ A1 ಎಷ್ಟಿದೆ ನಮಗೆ? 2 by A2 A minus B next is equal to B1 3, B2 A plus B is equal to C1 minus 7 by C2 minus of 3A plus B minus 2. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಬರೆದಿದ್ದೀವಿ. ಇಲ್ಲಿ ನಾವು ಯಾವುದಾದರೂ ಎರಡು ಇಕ್ವೇಶನ್ ಅಥವಾ ಅನುಪಾತಗಳನ್ನು ಹೋಲಿಸೋದ್ರ ಮುಖಾಂತರ ನಾವು ಎ ಮತ್ತು ಬಿ ಬೆಲೆಗಳನ್ನು ಕಂಡುಹಿಡಿಯಬಹುದು. ಈಗ ನಾನು ಇವೆರಡು ಅನುಪಾತಗಳನ್ನು ಹೋಲಿಕೆ ಮಾಡ್ತೇನೆ. ಏನು ಬರುತ್ತೆ ನೋಡೋಣ. ಇವೆರಡು ಅನುಪಾತ ಹೋಲಿಕೆ ಮಾಡಿದಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 2 ಇಂಟು A ಪ್ಲಸ್ ಬಿ, ಅದೇ ರೀತಿ 3 ಇಂಟು A ಮೈನಸ್ ಬಿ. ಆವಾಗ 2 ಇಂಟು A 2A, 2 ಇಂಟು ಬಿ ಪ್ಲಸ್ 2B ಇಸ್ ಈಕ್ವಲ್ ಟು 3 ಇಂಟು A 3A ಪ್ಲಸ್ ಇಂಟು ಮೈನಸ್ 3 ಇಂಟು ಬಿ 3B. ಸೊ ಎ ಒಂದು ಕಡೆಗೆ ಬಿ ಒಂದು ಕಡೆಗೆ ಮಾಡ್ತೇನೆ. ಇಲ್ಲಿ ಎ, ಬಿ ಇಲ್ಲೇ ಇಲ್ಲಿ 2B, ಇದು ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 3B. ಇದು 3A ಇಲ್ಲೇ ಇರುತ್ತೆ. 2A ಈ ಕಡೆ ತೆಗೆದುಕೊಂಡಾಗ ಏನಾಗುತ್ತೆ ನಮಗೆ? -2A. ನೋಡಿ, ಎನ ಒಂದು ಬದಿಗೆ ಹಾಕಿದ್ದೀನಿ, ಬಿನ ಒಂದು ಬದಿಗೆ. ಸೊ ಇಲ್ಲಿ ನಮಗೆ ಕೂಡಿಸಿದ್ರೆ 5B ಇಸ್ ಈಕ್ವಲ್ ಟು ಇದು ಏನಾಗುತ್ತೆ? 3A ನಲ್ಲಿ 2A ಹೋದ್ರೆ ಎ ಆಗುತ್ತೆ. ಸೊ ನಮಗೆ ಎ ಅಂದ್ರೆ ಏನಂತ ಬಂದಿದೆ? 5B. ಎ ಅಂದ್ರೆ 5B. ಸೊ ನೆಕ್ಸ್ಟ್ ನಾವು ಇನ್ನೂ ಎರಡು ಇಕ್ವೇಶನ್ಗಳನ್ನು ಮಾಡೋಣ. ಯಾವುದಾದ್ರೂ ತೆಗೆದುಕೊಳ್ಳಿ ನಾವು. ಈಗ ನಾನು ಈ ಎರಡು ಇಕ್ವೇಶನ್ಗಳನ್ನು ಮಾಡ್ತೇನೆ, 2 ಮತ್ತು 3 ಓರೆ ಗುಣಾಕಾರ ಮಾಡೋಣ. 3 ಇಂಟು -3 3A plus B minus 2 is equal to -7 of
ಎ ಪ್ಲಸ್ ಬಿ. ಸೊ ಗುಣಿಸಿ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ 3 3 9 ಎ ಮೈನಸ್ ಇಂಟು ಪ್ಲಸ್ ಮೈನಸ್ 3 ಇಂಟು ಬಿ 3 ಬಿ ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6 ಇಲ್ಲಿ ಮೈನಸ್ ಇಂಟು ಪ್ಲಸ್ ಮೈನಸ್ 7 ಇಂಟು ಎ 7 ಎ ಮೈನಸ್ ಇಂಟು ಪ್ಲಸ್ ಮೈನಸ್ 7 ಇಂಟು ಬಿ 7 ಬಿ. ಈಗ ಎ ಮತ್ತು ಬಿಗಳನ್ನು ಒಂದು ಕಡೆಗೆ ಹಾಕಿ ಈಗ ಮೈನಸ್ 7 ಎ ಇದು ಈ ಕಡೆ ಬಂದರೆ ಏನಾಗುತ್ತೆ ಪ್ಲಸ್ 7 ಎ ನಂತರ ಮೈನಸ್ 3 ಬಿ ಮೈನಸ್ 7 ಬಿ ಈ ಕಡೆ ಬಂದರೆ ಪ್ಲಸ್ 7 ಬಿ 6 ಅನ್ನು ಆ ಕಡೆ ಕಳಿಸ್ತೀನಿ ಮೈನಸ್ 6 ಈ ರೀತಿಯಲ್ಲಿ. ಇಲ್ಲಿ ಎರಡನ್ನ ಕಳೀರಿ ಮೈನಸ್ 9 ಎ ಪ್ಲಸ್ 2 ಎ ಕಳೆದ್ರೆ ಮೈನಸ್ 2 ಎ ಮೈನಸ್ 3 ಬಿ ಪ್ಲಸ್ 7 ಬಿ ಕಳೆದ್ರೆ ಪ್ಲಸ್ 4 ಬಿ ಇಸ್ ಈಕ್ವಲ್ ಟು ಮೈನಸ್ 6. ಈಗ 2 4 6 ಸೊ ಎಲ್ಲವೂ ಒಂದೇ ಬಗ್ಗೆಯಲ್ಲಿ ಹೋಗ್ತವ. ಸೊ ಡಿವೈಡೆಡ್ ಬೈ 2ರಿಂದ ಪ್ರತಿ ಪದವನ್ನು ಭಾಗಿಸಿ ಆಗೇನಾಗುತ್ತೆ ಮೈನಸ್ ಎ ಪ್ಲಸ್ 2 ಬಿ ಮೈನಸ್ 3. ಸೊ ಈ ಇಕ್ವೇಶನ್ ಬಂದಿದೆ ಮೈನಸ್ ಎ ಪ್ಲಸ್ 2 ಬಿ ಇಸ್ ಈಕ್ವಲ್ ಟು ಮೈನಸ್ 3 ಬಂದಿದೆ. ಇಲ್ಲಿ ನಮಗೆ ಇಕ್ವೇಶನ್ ನಂಬರ್ ನಾವು ಇದನ್ನು 1 ಅಂತ ತೆಗೆದುಕೊಳ್ಳೋಣ. ಸೊ ಎ ಅಂದರೆ ಏನಂತ ಬಂದಿದೆ 5b ಅಂದರೆ ಎ ಪ್ಲೇಸಲ್ಲಿ ನಾನು 5b ಅನ್ನು ಇಕ್ವೇಶನ್ ನಂಬರ್ 1ರಿಂದ ಇಕ್ವೇಶನ್ ನಂಬರ್ 1ರಿಂದ ಇದನ್ನು ಆದೇಶ ಮಾಡ್ತಾ ಇದ್ದೀನಿ. ಸೊ ಮೈನಸ್ ಎ ಅಂದರೆ ಎಷ್ಟು 5b ಪ್ಲಸ್ 2b ಇಸ್ ಈಕ್ವಲ್ ಟು ಮೈನಸ್ 3. ಇವೆರಡು ಕಳೆದ್ರೆ ಎಷ್ಟಾಗುತ್ತೆ ಮೈನಸ್ 5b ಪ್ಲಸ್ 2b ಅಂದರೆ ಮೈನಸ್ 3b ಇಸ್ ಈಕ್ವಲ್ ಟು ಮೈನಸ್ 3 ಮೈನಸ್ ಮೈನಸ್ ಕ್ಯಾನ್ಸಲ್. ಸೊ b ಇಸ್ ಈಕ್ವಲ್ ಟು 3 ಡಿವೈಡೆಡ್ ಬೈ 3. ಸೊ ನಮಗೆ ಎಷ್ಟು ಬಂದಿದೆ b 1. ಸೊ ಆದ್ದರಿಂದ b 1 ಬಂದಿದೆ. ಈಗ ನಾವು a ಬೆಲೆಯನ್ನು ಕಂಡುಹಿಡಬೇಕು. ಇಕ್ವೇಶನ್ ನಂಬರ್ 1 ತೆಗೆದುಕೊಳ್ಳೋಣ. ಅದರೊಳಗಡೆ ಬಿ ಬೆಲೆಯನ್ನು ಆದೇಶ ಮಾಡಿ 5 ಇಂಟು ಬಿ. ಸೊ 1. ಸೊ 5 1 5. ಸೊ ಎ ಬೆಲೆ ಎಷ್ಟು ಬಂತು ನಮಗೆ 5. ಸೊ ವಿದ್ಯಾರ್ಥಿಗಳೇ ಈ ರೀತಿಯಾಗಿ ನಾವು ಸ್ವಲ್ಪ ಲೆಂದಿ ಪ್ರಾಬ್ಲಮ್ ದೊಡ್ಡದಾಗಿ ಅನಿಸಿದ್ರು ಕೂಡ ನಾವು ಹಂತಗಳನ್ನು ಮರಿಬಾರ್ದು. ಹಂತಗಳನ್ನು ನಾವು ನೆನಪಿಟ್ಟಿದ್ದಲ್ಲಿ ಮತ್ತೆ ಕಂಡೀಷನ್ ಈ ಸಂಬಂಧವನ್ನು ನೆನಪಿದ್ದ ನಿಬಂಧನೆಯನ್ನು ನೆನಪಿಟ್ಟಿದ್ದಲ್ಲಿ ಆದರೆ ನಾವು ಸ್ವಲ್ಪ ನಿಧಾನವಾಗಿ ಮಾಡ್ಕೊತ ಹೋದಂಗೆಲ್ಲ ನಮಗೆ ಬೆಲೆಗಳು ಸಿಕ್ಕೇ ಸಿಗ್ತವೆ. ಎಲ್ಲಿ ಕೂಡ ಚಿಹ್ನೆಗಳ ಒಂದು ನೋಡ್ಕೊಂಡಾಗ ತಪ್ಪಾಗದಂಗೆ ನಮಗೆ ಖಂಡಿತವಾಗಿ ಕೂಡ ಸಿಗುತ್ತೆ. ಈ ತರಹ ಪ್ರಶ್ನೆಗಳಿಗೆ ನಾವು ಈ ತರಹವನ್ನು ಮಾಡಿದಾಗ ಇಲ್ಲಿ ಅಪರಿಮಿತ ಪರಿಹಾರ ಅಂತ ಕೇಳಿದ್ದಾರೆ. ಆದ್ದರಿಂದ ನಾವು ಈ ಅನುಪಾತವನ್ನು ಕಂಡೀಷನ್ ಉಪಯೋಗಿಸ್ಕೊಂಡು ಮಾಡಿದ್ದೀವಿ. ಯಾವುದಾದರೂ ಎರಡನ್ನು ಹೋಲಿಕೆ ಮಾಡಿ ಒಂದು ಇಕ್ವೇಶನ್ ಬರುತ್ತೆ, ಇನ್ನೊಂದೆರಡನ್ನು ಈಕ್ವೇಶನ್ ಮಾಡಿ ಇನ್ನೊಂದು ಇಕ್ವೇಶನ್ ಮುಖಾಂತರ ಬೆಲೆ ಸಿಗುತ್ತೆ, ಅದರಲ್ಲಿ ಇನ್ನೂ ಒಂದು ಬೆಲೆ ಕೂಡ ಸಿಗುತ್ತೆ. ಸೊ ನಾವು ಬೆಲೆಗಳನ್ನು ಈ ರೀತಿ ಬರ್ಕೊಳ್ಬೇಕಾಗುತ್ತೆ. ಸೊ ಈ ಥರದಲ್ಲಿ ನಾವು ಅಭ್ಯಾಸ ಮಾಡಿದಲ್ಲಿ ಹೆಚ್ಚು ವಿಡಿಯೋವನ್ನು ನೋಡಿ ನಿಮಗೆ ಖಂಡಿತವಾಗಿ ಅರ್ಥ ಆಗುತ್ತೆ. ಈ ಥರ 2 ಅಥವಾ 3 ಅಂಕ 3 ಮಾರ್ಕ್ಸ್ ಕೇಳೋ ಸಾಧ್ಯತೆಗಳಿದ್ದಾವೆ. ಸೊ ವಿದ್ಯಾರ್ಥಿಗಳೇ ಇನ್ನು ಯಾರಾದರೂ ನನ್ನ ಚಾನಲ್ ಹೊಸದಾಗಿ ವೀಕ್ಷಣೆ ಮಾಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಟೀಚಿಂಗ್ ಮೆಥಡ್ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ, ಅವರು ಕೂಡ ಅನುಕೂಲ ಪಡಿತಾರೆ ಅಂತ ಹೇಳ್ತೀನಿ. SLCಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲಿ ಅಂತ ಹೇಳ್ತಾ ತಮಗೆ ಸಮಸ್ಯೆ ಇದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.